ನಮ್ಮ ಚಾನೆಲ್ ನ್ಯೂರೆಗೆ ಸ್ವಾಗತ. ಇವತ್ತು ನಾವು ನಿಮ್ಮ ಜೊತೆ ಒಬ್ಬ ಶ್ರಮಜೀವಿಯ ದುಃಖದ ಕಥೆಯನ್ನು ಹಂಚಿಕೊಳ್ಳಲಿದ್ದೇವೆ. ವಿನೋದ್ ಬೆಂಗಳೂರಿನ ಸಮರ್ಪಿತ ವ್ಯಕ್ತಿ. 38ರ ವಯಸ್ಸಿನಲ್ಲಿ ಅವನು ತನ್ನ ಕುಟುಂಬಕ್ಕೆ ಚೆನ್ನಾಗಿರುವ ಜೀವನವನ್ನು ಕಟ್ಟಿಕೊಂಡಿದ್ದ. ಅವನು ಐಟಿ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದನು ಮತ್ತು ತನ್ನ ಕನಸುಗಳನ್ನು ಸಾಧಿಸಲು ಅವನಿಗೆ ಯೋಗ್ಯವಾದ ಸಂಬಳವನ್ನು ಗಳಿಸುವುದು ಅವನ ಕನಸುಗಳನ್ನು ನನಸಾಗಿಸಲು ಸಹಾಯ ಮಾಡಿತು. ವರ್ಷಗಳಲ್ಲಿ ವಿನೋದ್ ಹಲವಾರು ಸಾಲಗಳನ್ನು ತೆಗೆದುಕೊಂಡನು. ಮೊದಲು ತನ್ನ ಹೆಂಡತಿ ಮತ್ತು 2 ಮಕ್ಕಳಿಗಾಗಿ ಫ್ಲಾಟ್ ಖರೀದಿಸಲು ಮನೆಯ ಸಾಲ, ನಂತರ ಪ್ರಯಾಣಿಸಲು ಕಾರು ಸಾಲ, ತದನಂತರ ಅವನ ತಂದೆ ತಾಯಿ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ವೈದ್ಯಕೀಯ ವೆಚ್ಚಗಳನ್ನು ನೀಗಿಸಲು 2 ಪರ್ಸನಲ್ ಸಾಲಗಳನ್ನು ತೆಗೆದುಕೊಳ್ಳಬೇಕಾಯಿತು. ಇಷ್ಟು ಸಾಲಗಳನ್ನು ನಿರ್ವಹಿಸುವುದು ಕಷ್ಟವೇ ಆಗಿದ್ದರೂ ವಿನೋದ್ ಅದನ್ನು ನಿಭಾಯಿಸಬಹುದೆಂದು ಆತ್ಮವಿಶ್ವಾಸ ಹೊಂದಿದ್ದನು. ಪ್ರತಿ ತಿಂಗಳು ಅವನು ಇಎಂಐಗಳನ್ನು ಸಮಯಕ್ಕೆ ಸರಿಯಾಗಿ ಕಟ್ಟಬೇಕಾಯಿತು. ಅವನ ಹೆಂಡತಿ ಮನೆಯನ್ನು ನಿರ್ವಹಿಸುತ್ತಿದ್ದಳು ಮತ್ತು ಅವನ ಮಕ್ಕಳು ಖಾಸಗಿ ಶಾಲೆಗೆ ಹೋಗುತ್ತಿದ್ದರು. ಜೀವನ ಸುಗಮವಾಗಿ ಸಾಗುತ್ತಾ ಇತ್ತು. ಅವನು ಕೆಲವು ವರ್ಷಗಳಲ್ಲಿ ಎಲ್ಲಾ ಸಾಲಗಳನ್ನು ತೀರಿಸುತ್ತೇನೆ ಎಂಬ ನಂಬಿಕೆ ಹೊಂದಿದ್ದನು. ಆದರೆ ಒಂದು ದಿನ ಅವನ ನಂಬಿಕೆ ಸುಳ್ಳಾಗುವಂತೆ ಮಾಡಿತು. ಯಾವುದೇ ಮುಂದಾಲೋಚನೆ ಇಲ್ಲದೆ ಅವನ ಕಂಪನಿ ಆರ್ಥಿಕ ಸಂಕಷ್ಟದ ಕಾರಣದಿಂದ ಖರ್ಚು ಕಡಿತಗೊಳಿಸುತ್ತಿದ್ದಾರೆಂದು ಘೋಷಿಸಿತು. ವಿನೋದ್ ಮತ್ತು ಹಲವು ಜನರು ತಮ್ಮ ಉದ್ಯೋಗವನ್ನು ಕಳೆದುಕೊಂಡರು. ಈ ಸುದ್ದಿ ಅವನನ್ನು ಬರಸಿಡಿಲಿನಂತೆ ಬಂದು ಅಪ್ಪಳಿಸಿತು. ಅವನು ಕುಟುಂಬದ ಏಕೈಕ ಆದಾಯದ ಆಧಾರವಾಗಿದ್ದ ಮತ್ತು ಈಗ ವೇತನವಿಲ್ಲದೆ ಕುಟುಂಬವನ್ನು ಹೇಗೆ ನಿಭಾಯಿಸಬಹುದೆಂದು ಅವನಿಗೆ ಗೊತ್ತಿರಲಿಲ್ಲ. ಅವನಿಗೆ ಇದರಿಂದ ಹೊರಬರಲು ಯಾವುದೇ ಉಳಿತಾಯವಿರಲಿಲ್ಲ. ಸಂಪಾದಿಸಿದ ಪ್ರತಿಯೊಂದು ರೂಪಾಯಿಯೂ ಸಾಲದ ತಿದ್ದುಪಾಡು ಅಥವಾ ಕುಟುಂಬದ ವೆಚ್ಚಗಳಿಗೆ ಹೋಗಿತು. ದಿನಗಳು ಕಳೆದವು. ಸಾಲದ ಬದೆ ಹೆಚ್ಚಾಗುತ್ತಿತ್ತು. ಅವನ ಮನೆಯ ಸಾಲ, ಕಾರು ಸಾಲ ಮತ್ತು ವೈಯಕ್ತಿಕ ಸಾಲಗಳ ಇಎಂಐಗಳು ಹತ್ತಿರ ಬರುತ್ತಿದ್ದವು. ಆದರೆ ವಿನೋದ್ ಅದನ್ನು ಪಾವತಿಸಲು ಹಣವನ್ನು ಹೊಂದಿರಲಿಲ್ಲ. ಅವನು ಹೊಸ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಿದ. ಆದರೆ ಮಾರುಕಟ್ಟೆ ಕಷ್ಟಕರವಾಗಿತ್ತು ಮತ್ತು ಯಾರೂ ಕೆಲಸಕ್ಕೆ ತೆಗೆದುಕೊಳ್ಳುವಂತಿರಲಿಲ್ಲ. ಸಾಲದಾತರು ಕರೆ ಮಾಡಿ ಪಾವತಿಗಳ ಬಗ್ಗೆ ಕೇಳಲು ಪ್ರಾರಂಭಿಸಿದರು. ಬ್ಯಾಂಕ್ ಕೂಡ ಪಾವತಿಗಳು ಹಿಂತಿರುಗಿಸದಿದ್ದರೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಎಚ್ಚರಿಸಿತು. ಅವನು ತನ್ನ ಕಾರನ್ನು ಮಾರಾಟ ಮಾಡಲು ಪ್ರಯತ್ನಿಸಿದ. ಆದರೆ ಮಾರುಕಟ್ಟೆ ಕುಸಿದಿತ್ತು ಮತ್ತು ಉತ್ತಮ ಬೆಲೆ ಸಿಕ್ಕಿರಲಿಲ್ಲ. ಮತ್ತೊಂದು ಸಾಲವನ್ನು ತೆಗೆದುಕೊಳ್ಳುವ ಯೋಚನೆ ಮಾಡಿದ. ಆದರೆ ಕೆಲಸವಿಲ್ಲದೆ ಯಾವುದೇ ಬ್ಯಾಂಕ್ ಸಹಾಯ ಮಾಡಲು ಬಯಸಿರಲಿಲ್ಲ. ಅವನ ಹೆಂಡತಿ ರೇಖಾ ವಿನೋದ್ಗೆ ಭಾವನಾತ್ಮಕ ಬೆಂಬಲವನ್ನು ನೀಡಲು ಪ್ರಯತ್ನಿಸಿದರು. ಅವಳಿಗೂ ಚಿಂತೆ ಹೆಚ್ಚಾಗಿತ್ತು. ವಿನೋದ್ ತನ್ನ ನಿರ್ಧಾರಗಳನ್ನು ಮರೆಯಲು ಆರಂಭಿಸಿದ. ಅವನು ಯಾಕೆ ಉಳಿಸಿರಲಿಲ್ಲ? ಯಾಕೆ ಯಾವುದೇ ಆರ್ಥಿಕ ಯೋಜನೆಗಳಿಗೆ ವಿಮೆಯಾಗಿ ಅಥವಾ ಸರಳವಾದ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಮಾಡಿರಲಿಲ್ಲ? ಅವನು ಯಾವಾಗಲೂ ವರ್ತಮಾನದ ಮೇಲೆ ಕೇಂದ್ರೀಕರಿಸಿದ. ಭವಿಷ್ಯವು ತನ್ನನ್ನು ತಾನು ನೋಡಿಕೊಳ್ಳುತ್ತದೆ ಎಂದು ನಂಬಿದ. ಈಗ ಆ ಆಲೋಚನೆ ಮತ್ತೆ ಅವನನ್ನು ಕಾಡುತ್ತಿದೆ. ಈ ಒತ್ತಡ ವಿನೋದ್ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತೆ ಮಾಡಿತು. ಅವನು ರಾತ್ರಿ ಸಮಯದಲ್ಲಿ ನಿದ್ರೆ ಮಾಡಲಾರದೆ ಮುಂದಿನ ಇಎಂಐ ಹೇಗೆ ಪಾವತಿಸಬೇಕು ಅಥವಾ ಕುಟುಂಬಕ್ಕೆ ಆಹಾರವನ್ನು ಹೇಗೆ ಪೂರೈಸಬೇಕು ಎಂಬುದರ ಬಗ್ಗೆ ನಿರಂತರ ಚಿಂತೆ ಮಾಡಿಕೊಂಡಿದ್ದ. ಅವನು ಸ್ನೇಹಿತರೊಂದಿಗೆ ಮಾತನಾಡುವುದು ನಿಲ್ಲಿಸಿದ. ಪ್ರತಿ ಬಾರಿ ದೂರವಾಣಿಯಿಂದ ಕರೆ ಬಂದಾಗ ಅದು ಬ್ಯಾಂಕಿನಿಂದ ಬಂದ ಕರೆ ಎಂದು ಭಯಪಡುತ್ತಿದ್ದನು. ಕೆಲವು ದಿನಗಳ ನಂತರ ಅವನ ಸ್ನೇಹಿತನಾದ ಅಶೋಕ್ ಅವನಿಗೆ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆಯುವಂತೆ ಸೂಚನೆ ನೀಡಿದ. ಮಾರನೇ ದಿನ ವಿನೋದ್ ಮತ್ತು ರೇಖಾ ನಮ್ಮ ಕಚೇರಿಗೆ ಆರ್ಥಿಕ ಸಲಹೆಗಾಗಿ ಬಂದರು. ನಮ್ಮ ಸಲಹೆಗಾರರು ಅವರ ಕಥೆಯನ್ನು ಕೇಳಿದರು ಮತ್ತು ಯೋಜನೆಯನ್ನು ತಂದರು. ಇದು ಸುಲಭವಲ್ಲ, ಆದರೆ ಇದು ಪ್ರಾರಂಭವಾಗಿತ್ತು. ವಿನೋದ್ ಬ್ಯಾಂಕ್ನೊಂದಿಗೆ ಮಾತನಾಡಿ ಇಎಂಐಗಳನ್ನು ಕಡಿತಗೊಳಿಸುವ ಅಥವಾ ಪಾವತಿಗಳ ತಾತ್ಕಾಲಿಕ ನಿಶ್ಚಯಿಸಲು ಸಲಹೆ ನೀಡಿದನು. ಜೊತೆಗೆ ಸಂಪೂರ್ಣ ಕಾಲಾವಧಿಯ ಉದ್ಯೋಗವನ್ನು ಹುಡುಕುವಾಗ ಸ್ವತಂತ್ರ ಕೆಲಸ ಅಥವಾ ಅರೆಕಾಲಿಕ ಕೆಲಸ ಪ್ರಯತ್ನಿಸಲು ವಿನೋದ್ಗೆ ಸಲಹೆ ನೀಡಿದರು. ಇದು ನಿಧಾನಗತಿಯ ಪ್ರಕ್ರಿಯೆಯಾಗಿತ್ತು. ಆದರೆ ಸಮಯ ಕಳೆದಂತೆ ವಿನೋದ್ ಭರವಸೆಯ ಮಿನುಗುವಿಕೆಯನ್ನು ಅನುಭವಿಸಲು ಪ್ರಾರಂಭಿಸಿದನು.
ಮುಂದಿನ ಹಾದಿ ಕಷ್ಟಕರವಾಗಿತ್ತು ಮತ್ತು ತನ್ನ ಸಾಲಗಳನ್ನು ತೀರಿಸಲು ವರ್ಷಗಳು ಬೇಕಾಗುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವನು ತನ್ನ ಜೀವನವನ್ನು ಹತ್ತಿರಕ್ಕೆ ಹಿಂತಿರಿಸಲು ನಿರ್ಧರಿಸಿದ. ವಿನೋದ್ ಆರ್ಥಿಕ ಯೋಜನೆಗೆ ಸಂಬಂಧಿಸಿದಂತೆ ಕಠಿಣ ಪಾಠವನ್ನು ಕಲಿತನು. ಮತ್ತೆ ತನ್ನ ಕಾಲ ಮೇಲೆ ನಿಂತರೆ ಮತ್ತೆ ಅದೇ ತಪ್ಪನ್ನು ಮಾಡುವುದಿಲ್ಲ ಎಂದು ಸ್ವತಃ ಭರವಸೆ ನೀಡಿದನು. ಈಗ ನಾನು ನಿಮ್ಮನ್ನು ಕೇಳುತ್ತೇನೆ, ನೀವು ವಿನೋದ್ನಂತಹ ನಿರಂತರ ಒತ್ತಡ ಮತ್ತು ಆರ್ಥಿಕ ಭಾರದೊಂದಿಗೆ ಬದುಕಲು ಬಯಸುತ್ತೀರಾ? ಅಥವಾ ನೀವು ಬುದ್ಧಿಪೂರ್ಣವಾಗಿ ಯೋಚನೆ ಮಾಡಿ ಉಳಿಸಿ ಮತ್ತು ಹೂಡಿಕೆ ಮಾಡಿ ನಿಮ್ಮ ಕುಟುಂಬದ ಭದ್ರತೆ ಮತ್ತು ಸಂತೋಷವನ್ನು ಖಚಿತಪಡಿಸಿಕೊಳ್ಳಲು ಬಯಸುತ್ತೀರಾ? ಆಯ್ಕೆ ನಿಮ್ಮದು. ಹೆಚ್ಚಿನ ವಿವರಿಗಾಗಿ ನಮ್ಮ ಉಚಿತ ಸಲಹೆಗಾಗಿ ನಮ್ಮನ್ನು ಸಂಪರ್ಕಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.